ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭೂಮಿಕಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹುಳ್ಳಿಕಾಳು ಬಸ್ಸಾರು, ಮೊಳಕೆ ಕಾಳು ಬಸ್ಸಾರು ಮತ್ತು ಅದರ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮಳೆಗಾಲಕ್ಕೆ ಬಿಸಿ ಬಿಸಿ ಸಾಂಬಾರು ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಸೂಪರ್ ಅಲ್ವಾ. ಸೊ ಅದಕ್ಕೆ ನಾನಿಲ್ಲಿ ಹುಳ್ಳಿಕಾಳು ಮತ್ತು ಕಡಲೆಕಾಳನ್ನು ಮೊಳಕೆ ಬರೆಸಿ ತೆಗೆದಿಟ್ಕೊಂಡಿದ್ದೆ. ಅದನ್ನು ಒಂದು ಕುಕ್ಕರ್ಗೆ ಒಂದು ಟೊಮೆಟೊ ಜೊತೆಗೆ ಉಪ್ಪು, ಅರಿಶಿನ, ಎಷ್ಟು ಬೇಕಷ್ಟು ನೀರನ್ನು ಹಾಕಿ 2 ವಿಷಲ್ ಕೂಗಿಸಿ ಈ ಥರ ರಸ ಬೇರೆ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಟೊಮೆಟೊನೂ ಕೂಡ ಸಿಪ್ಪೆ ತೆಗೆದು ಇಟ್ಕೊಳ್ಳಿ. ಇವಾಗ ಖಾರ ರೆಡಿ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿ ಮಿಕ್ಸಿ ಜಾರ್ಗೆ ಮತ್ತು ಟೊಮೆಟೊ, ಕಾಳು ಬೇಯಿಸಿರೋ ಅಂಥದ್ದು, ಬೆಳ್ಳುಳ್ಳಿ ಮತ್ತು ಜೀರಿಗೆ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ಧನಿಯಾ ಪುಡಿ, ಮೆಂತ್ಯ ಪುಡಿ, ಖಾರ ಪುಡಿ 1-2 ಸ್ಪೂನು, ಧನಿಯಾ ಪುಡಿ ಮತ್ತು ಕಾಯಿ ತುರಿ ಇದಿಷ್ಟನ್ನು ಆ್ಯಡ್ ಮಾಡಿಬಿಟ್ಟು ಖಾರನ ರುಬ್ಬಿ ಸೈಡಿಗೆ ಇಟ್ಕೊಳ್ಳಿ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣವಾ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಬಾಡಿದಾದಮೇಲೆ ಏನು ರಸ ತೆಗೆದಿಟ್ಕೊಂಡಿರ್ತೀರ ಅಲ್ವಾ, ಅದನ್ನು ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಖಾರ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿ. ಎಷ್ಟು ನೀರು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಬಸ್ಸಾರು ಅಂದರೆ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ, ತುಂಬಾ ಅಲ್ಲ, ಒಂದು ಮೀಡಿಯಮ್ ಆಗಿರಲಿ. ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಬೇಕು ಅನಿಸಿದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಹುಳಿನೂ ಕೂಡ ಆ್ಯಡ್ ಮಾಡಿ. ಹುಳಿ ಟೊಮೆಟೊ ಹಾಕಿದರೆ ಹುಳಿ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ಸಿಹಿ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಹುಳಿ ಹಾಕಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸಾರು ಕುದಿಯೋಕ್ಕೆ ಶುರುವಾಯಿತು ಅಂತ ಅಂದಮೇಲೆ ಕುದ್ದ ಮೇಲೂ ಕೂಡ ಅದನ್ನು ಸಿಮ್ ಮಾಡಿ ಸ್ಟವ್ನ ನೀವು ಯಾವತ್ತೂ ಸಾಂಬಾರನ್ನ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ಅದು ಚೆನ್ನಾಗಿ ಕುದ್ರೇ ಸಾಂಬಾರು ನಿಮಗೆ ಟೇಸ್ಟ್ ಬರೋದು. ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಸಾಂಬಾರನ್ನ ಒಂದು ಸೈಡಿಗೆ ತೆಗೆದಿಟ್ಕೊಳ್ಳಿ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. ಒಂದು ಪ್ಯಾನ್ಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋ ಅಂಥದ್ದು ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡಿ. ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಟೊಮೆಟೊ ಬೇಯೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ಏನು ಕಾಳನ್ನು ಬಸ್ತಿಟ್ಕೊಂಡಿದ್ವಿ ಅಲ್ವಾ, ಆ ಕಾಳನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಅದಕ್ಕೂ ಅಷ್ಟೇ, ಕಾಳು ಹಾಕಿದ್ದಾದಮೇಲೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಮೆಂತ್ಯ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಖಾರ ಪುಡಿನೂ ಅಷ್ಟೇ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿಬಿಟ್ಟು ಖಾರ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟು ಹಾಕಿ ತಿರುಗಿಸಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ನಿಂಬೆಹಣ್ಣ ರಸನೂ ಕೂಡ ಬಿಡಿ. ಚೆನ್ನಾಗಿ ತಿರುಗಿಸ್ಕೊಂಡು ಲಾಸ್ಟಿಗೆ ಕಾಯಿ ತುರಿ ಹಾಕಿ ತಿರುಗಿಸ್ಬಿಟ್ಟು 5 ಮಿನಿಟ್ಸು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ಳಿ. ಪಲ್ಯ ರೆಡಿ ಆಯಿತು ನೋಡಿ. ಇವಾಗ ಅನ್ನದ ಜೊತೆ ಹಾಕ್ಕೊಂಡು ಪಲ್ಯ ಸೈಡಿಗೆ ಹಾಕ್ಕೊಂಡು ಸಾಂಬಾರು ಬಿಸಿ ಬಿಸಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ. ಮುದ್ದೆ ಅಂತೂ ಇನ್ನೂ ಸೂಪರಾಗಿರುತ್ತೆ. ಮುದ್ದೆನೂ ಟ್ರೈ ಮಾಡಿ. ನಾವು ಆಲ್ಮೋಸ್ಟ್ ರೈಸ್ ಯೂಸ್ ಮಾಡ್ತೀವಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಏನೇ ಇದ್ದರೂ. ಥ್ಯಾಂಕ್ ಯು.